ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕೊಕೊನಟ್ ಪುಡಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಮೊದಲಿಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ 1 ಕಪ್ನಷ್ಟು ಕೊಕೊನಟ್ನ ತೊಗೊಂಡಿದ್ದೀನಿ. ಇವಾಗ ನಾವು ಈ ಕೊಕೊನಟ್ಟಿಂದ ಮಿಲ್ಕ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ನಾನೀಗ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಸೊ ಒಂದು ಸ್ವಲ್ಪ ರುಬ್ಕೊಂಡಾದಮೇಲೆ ನೀವು ಎಷ್ಟು ಕೊಕೊನಟ್ ತೊಗೊಂಡಿದ್ದೀರಲ್ಲ ಅಷ್ಟೇ ನೀರನ್ನು ಹಾಕ್ಕೊಳ್ಳಿ. ನಾನು 1 ಬೌಲ್ ಕೊಕೊನಟ್ ತೊಗೊಂಡಿದ್ದೆ, ಸೊ 1 ಬೌಲ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಎಳ್ನೀರಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು ನೀರು ಬದಲು. ಸೊ ಈಗ ನಮ್ಮ ಕೊಕೊನಟ್ ಮಿಲ್ಕ್ ರೆಡಿಯಾಗಿದೆ. ಇದೇ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಕೂಡ. ಸೊ ಈಗ ಇದನ್ನು ಒಂದು ಜಾರಿ ಸಹಾಯದಿಂದ ನಾವು ಹಾಲು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಏನು ರಾ ಕೊಬ್ಬರಿ ಇರುತ್ತಲ್ಲ ಅದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸೊ ನೋಡಿ ನಾನೊಂದು ಜಾರಿ ಸಹಾಯದಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಮಗೆ ಮಿಲ್ಕ್ ರೆಡಿಯಾಗಿದೆ. ಇಲ್ಲೊಂದು ನಾನೊಂದು 1/4 ಕಪ್ನಷ್ಟು ಕಾರ್ನ್ಫ್ಲೋರ್ಗೆ 1/4 ಕಪ್ನಷ್ಟು ಅದು ಮಿಲ್ಕ್ ಏನಿದೆಯಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ರಿಮೈನಿಂಗ್ ಮಿಲ್ಕ್ಗೆ ಒಂದು ಅರ್ಧ ಕಪ್ ಆಗೋವಷ್ಟು ಸಕ್ಕರೆ ಹಾಕ್ಕೊಳ್ಳಿ. ನಿಮಗೆ ಸಕ್ಕರೆ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಸೊ ಈಗ ಇದನ್ನು ನಾವು ಬಾಯ್ಲ್ ಮಾಡೋಕ್ಕಿಡೋಣ. ಸೊ ಒಂದು ರೇಂಜಿಗೆ ಬಾಯ್ಲ್ ಆಗುವಾಗ ನಾನಿಲ್ಲೊಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರ್ ಮಿಕ್ಸ್ಚರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನಮ್ಗೆ ಒಂಥರ ಕ್ರೀಮಿ ಸ್ಟ್ರಕ್ಚರ್ ಕೊಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಸ್ಟಿರ್ ಮಾಡ್ತಾನೇ ಇರಿ. ನೀವು ಸ್ಟಿರ್ ಮಾಡೋದು ನಿಲ್ಸಕ್ಕೆ ಹೋಗಬೇಡಿ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಸ್ಟಿರ್ ಮಾಡ್ತಾನೆ ಇರಿ. ಒಂದು 3 to 4 ಮಿನಿಟ್ಸ್ ಆಗೋ ಅಷ್ಟೊತ್ತಿಗೆ ನಿಮಗೆ ಈ ರೀತಿ ಕ್ರೀಮಿ ಸ್ಟ್ರಕ್ಚರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮ್ಮನ್ನ ಪುಡ್ಡಿಂಗ್ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಆಮೇಲೆ ಅದನ್ನು ಒಂದು ಬೌಲಿಗೆ ಸ್ವಲ್ಪ ತುಪ್ಪ ಸವರಿ ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡು ಹೊರಗಡೆ ಒಂದು ಅರ್ಧ ಗಂಟೆ ಬಿಡಿ. ಆಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟರೆ ನಿಮಗೆ ಕೊಕೊನಟ್ ಪುಡ್ಡಿಂಗ್ ರೆಡಿ ಆಗುತ್ತೆ. ಸೊ ಇದೇ ರೀತಿಯಂಥ ಫುಡ್ ವ್ಲಾಗ್ಸ್ಗಳಿಗೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.